ಆತ್ಮೀಯ ಎಲ್ಲ ಸ್ಪರ್ಧಾತ್ಮಕ ಮಿತ್ರರಿಗೆ ಬೆಳದಿಂಗಳ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ, ಈಗಾಗಲೇ ಥಂಬ್ನೇಲ್ ನೋಡಿದ್ದೀರಿ ನೀವು ನಾನು ಯಾವ ಟಾಪಿಕನ್ನು ಮಾತಾಡ್ತಾ ಇದ್ದೀನಿ ಅನ್ನೋದಾದರೆ ಏನಪ್ಪ ಅನ್ನೋದ್ರೆ ಮೂಲಭೂತ ಹಕ್ಕುಗಳು. ತುಂಬ ಸಾಮಾನ್ಯ ಅನಿಸಿದ್ರು ಕೂಡ ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಇದ್ದಂಥವು ಬಹಳ ಏನಪ್ಪ ಅಂತಂದರೆ ಪ್ರಮುಖವಾಗಿರುವಂತಹ ಅಂಶಗಳು ಇವುಗಳು ಆಗ್ತವೆ. ಯಾವುವು ಅಂದರೆ ಮೂಲಭೂತ ಹಕ್ಕುಗಳು. ನೋಡಿ, ಈ ಮೂಲಭೂತ ಹಕ್ಕುಗಳು ಅನ್ನೋಂಥದ್ದು ಈ ಮೂಲಭೂತ ಹಕ್ಕುಗಳ ನೆರವಿನಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಉಳಿಸಿಕೊಳ್ಳಬಹುದು. ಹಾಗಾದರೆ ಈ ಮೂಲಭೂತ ಹಕ್ಕುಗಳು ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ತನ್ನ ವ್ಯಕ್ತಿತ್ವವನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅಂದರೆ ಬೆಳೆಸಿಕೊಳ್ಳಲು ಇಲ್ಲಿ ಏನಾಗುತ್ತೆ ಸಾಧ್ಯವೇ ಇಲ್ಲ. ಯಾವುದರ ಮೂಲಕವಾಗಿ ಅಂದರೆ ಈ ಮೂಲಭೂತ ಹಕ್ಕುಗಳ ಸಹಾಯ ಇಲ್ಲದೆ ಹೋದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಈ ಮೂಲಭೂತ ಹಕ್ಕಿನಲ್ಲಿ ಇರುವಂತಹ ಒಂದು ಅಂಶವನ್ನು ಇಲ್ಲಿ ನಮಗೆ ತಿಳಿಸುವಂಥದ್ದು. ಹಾಗಾದರೆ ಈ ಮೂಲಭೂತ ಹಕ್ಕುಗಳು ಅನ್ನೋಂಥದ್ದು ನಮ್ಮ ಭಾರತದ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿ ಕಂಡುಬರುತ್ತೆ ಅನ್ನೋದಾದರೆ ಮೂರನೆಯ ಭಾಗದಲ್ಲಿ ಕಂಡುಬರುತ್ತೆ. ಎಷ್ಟನೇದಂದರೆ ಮೂರನೆಯ ಭಾಗದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳು ನಮಗೆ ಇಲ್ಲಿ ಕಂಡು ಬರ್ತವೆ. ಸಂಪೂರ್ಣವಾಗಿ ಮೂರನೇ ಭಾಗವನ್ನೇ ನಾವು ಎದಕ್ಕಾಗಿ ಮೀಸಲಾಗಿಟ್ಟಿದ್ದೀವಿ ಅಂತಂದರೆ ಈ ಮೂಲಭೂತ ಹಕ್ಕಿಗಾಗಿ ಒಂದು ಮೀಸಲು ಇಟ್ಟಿರುವಂಥದ್ದು. ಹಾಗಾದರೆ ನೀವು ತಿಳ್ಕೋಬೇಕು, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನಾವಿಲ್ಲಿ ಪಡೆದುಕೊಂಡಿದ್ದೀವಿ. ಹಾಗಾದರೆ ಮೂರನೇ ಭಾಗದಲ್ಲಿ ಎಲ್ಲಿಂದ ಎಲ್ಲಿಯವರೆಗಿನ ವಿಧಿಗಳು ಈ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತವೆ, ಇದರ ಬಗ್ಗೆ ವಿವರವಾದ ವಿವರಣೆ ನೀಡ್ತವೆ ಅನ್ನೋದಾದರೆ ಈ ಮೂರನೇ ಭಾಗದಲ್ಲಿ 12ನೇ ವಿಧಿಯಿಂದ ಒಟ್ಟು 35ನೆಯ ವಿಧಿಯವರೆಗೆ ಏನು ಮಾಡುತ್ತೆ ಅಂತಂದರೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಇಲ್ಲಿ ತಿಳಿಸುವಂಥದ್ದು. ಹಾಗೆ ನಾವು ಇದನ್ನು ಪರಿಚಯಿಸ್ಕೊಳ್ತಾ ನಾವು ಇನ್ನೊಂದು ಪ್ರಮುಖವಾಗಿರುವಂಥ ವಿಷಯ ತಿಳ್ಕೋಬೇಕು. ನಾವು ಕೆಲವೊಂದು ವಿಷಯಗಳನ್ನು ಯಾವ ರೀತಿಯಾಗಿ ಪಡೆದುಕೊಂಡಿದ್ದೀವಿ ಅಂದರೆ ಇಲ್ಲಿ ಎರವಲು ಮೂಲಕವಾಗಿ ನಾವು ಏನು ಮಾಡಿದ್ದೀವಿ, ಭಾರತದ ಸಂವಿಧಾನದಲ್ಲಿ ಕೆಲವೊಂದಿಷ್ಟನ್ನು ಅಳವಡಿಸ್ಕೊಂಡಿದ್ದೇವೆ. ಆ ಅನ್ವಯವಾಗಿ ಈ ಮೂಲಭೂತ ಹಕ್ಕುಗಳನ್ನು ನಾವು ಯಾವ ರೀತಿ ಎಲ್ಲಿಂದ ಎರವಲು ಪಡೆದುಕೊಂಡಿದ್ದೀವಿ ಅನ್ನೋದಾದರೆ ಎಲ್ಲಿ ನಾವು ಎರವಲು ಪಡ್ಕೊಂಡಿದ್ದೇವೆ ಅಂತಂದಾಗ ಈ ಒಂದು ಮೂಲಭೂತ ಹಕ್ಕುಗಳನ್ನು ಅಮೇರಿಕ ಸಂಯುಕ್ತ ಸಂಸ್ಥಾನದಿಂದ, ಯಾವುದಿಂದ ಅಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಏನು ಮಾಡಿದ್ದೀವಿ ಅಂತಂದರೆ ಇದನ್ನು ಎರವಲು ಪಡೆದುಕೊಂಡಿದ್ದೀವಿ. ಈಗ ನಿಮ್ಗೆ ಅರ್ಥ ಆಗಬೇಕು, ನಾವು ಭಾರತದ ಮೂಲಭೂತ ಹಕ್ಕುಗಳನ್ನ ಮೂರೇ ಭಾಗದಲ್ಲಿ ಕಾಣ್ತೀವಿ ಮತ್ತು 12ನೇ ವಿಧಿಯಿಂದ 35ನೇ ವಿಧಿಗಳು ಅದರ ಬಗ್ಗೆ ವಿವರಣೆ ಒಳಗೊಂಡಿದ್ದಾವೆ. ಹಾಗೆ ನಾವು ಅಮೇರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದುಕೊಂಡಿದ್ದೇವೆ. ಹಾಗಾದರೆ ಈ ಮೂಲಭೂತ ಹಕ್ಕುಗಳನ್ನು ನಾವು ಏನಂತ ಕರಿತೀವಿ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಈ ಮೂಲಭೂತ ಹಕ್ಕುಗಳನ್ನು ನಾವು ಏನಂತ ಕರಿತೀವಿ ಅನ್ನೋದಾದರೆ ಭಾರತದ, ನೋಡಿ ಭಾಳ ಇಂಪಾರ್ಟೆಂಟು, ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಅನ್ನೋದಾದರೆ ಭಾರತದ ಮ್ಯಾಗ್ನಾ ಕಾರ್ಟ ಅಂತ ಕರಿತೀವಿ. ಭಾರತದ ಮ್ಯಾಗ್ನಾ ಕಾರ್ಟ ಅಂದರೂ ಅಷ್ಟೇ, ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ ಅಂತ ಕೂಡ ನಾವು ಇದನ್ನು ಕರಿತೀವಿ. ಹಾಗಾದರೆ ಈ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ನಾವು ಇದಕ್ಕೆ ಕರಿತೀವಿ ಅನ್ನೋದ್ರ ಬಗ್ಗೆ ಗೊತ್ತು. ಆದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾಗ್ನಾ ಕಾರ್ಟ್ ಅನ್ನೋಂಥದ್ದು ನಾವು ಭಾಳ ಪ್ರಮುಖವಾಗಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ ನೋಡಿ, ಪ್ರಮುಖವಾಗಿ 1215ರಲ್ಲಿ ಏನು ಮಾಡ್ತಾನೆ, ಇಂಗ್ಲೆಂಡಿನ ರಾಜನಾಗಿರುವಂತಹ ಯಾರು ಅನ್ನೋದಾದರೆ ಈ ಇಂಗ್ಲೆಂಡಿನ ರಾಜನಾಗಿರುವಂತಹ 1ನೇ ಜಾನ್, ಈ 1ನೇ ಜಾನ್ ಎಂಬ ರಾಜ ಏನು ಮಾಡ್ತಾನೆ ಅಂತಂದರೆ ಹಕ್ಕುಗಳ ಕುರಿತಾಗಿರುವಂತಹ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾನೆ. ಏನನ್ನ ಬಿಡುಗಡೆ ಮಾಡ್ತಾನೆ? ಹಕ್ಕುಗಳ ಒಂದು ಪ್ರಣಾಳಿಕೆಯನ್ನು ಇದನ್ನು ಬಿಡುಗಡೆ ಮಾಡ್ತಾನೆ. ಯಾರು? ಅಮೇರಿಕ ಸಂಯುಕ್ತ ಸಂಸ್ಥಾನದ ರಾಜನೂ ಆಗಿರುವಂತಹ 1ನೇ ಜಾನ್ ಎಂಬ ದೊರೆ ಇದನ್ನು ಏನು ಮಾಡ್ತಾನೆ ಅಂತಂದರೆ ಈ ಪ್ರಣಾಳಿಕೆಯನ್ನು ಇಲ್ಲಿ ಒಂದು ಬಿಡುಗಡೆಯನ್ನು ಮಾಡುವಂಥದ್ದು. ಈ ರೀತಿಯಾಗಿ ಇದು ವಿಶ್ವದಲ್ಲೇ ಪ್ರಥಮ ಬಾರಿಗೆ, ನೋಡಿ ಭಾಳ ಇಂಪಾರ್ಟೆಂಟು, ವಿಶ್ವದಲ್ಲಿ ಪ್ರಥಮ ಬಾರಿಗೆ ಈ
ಹಕ್ಕುಗಳ ಬಗ್ಗೆ ದಾಖಲೆಯನ್ನ ಏನ್ ಮಾಡಿದಪ್ಪ ಅಂತಂದ್ರೆ ಇರುವಂತದ್ದು. ಎಂತಹ ದಾಖಲೆ ಅಂದಾಗ ಅದು ಲಿಖಿತ ದಾಖಲೆ ಇರುವಂತಹ ಈ ಒಂದು ಪ್ರಣಾಳಿಕೆಯನ್ನ ನಾವು ಅಲ್ಲಿ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಹಾಗೆ ನಾವು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಹೋಲಿಕೆಯಾಗೋದ್ರಿಂದ ಇದನ್ನು ಕೂಡ ನಾವು ಏನಂತ ಕರಿತೀವಿ, ಮ್ಯಾಗ್ನಾ ಕಾರ್ಟಾ ಅಂತ ಇಲ್ಲಿ ಕರೀತಿರುವಂಥದ್ದು. ಈಗ ಇದು ಬ್ರಿಟನ್ನ ಸಂವಿಧಾನದಲ್ಲಿ ಕೂಡ ನಾವು ಕಾಣಬಹುದು. ಯಾವುದು ಅಂತಂದ್ರೆ ಬ್ರಿಟನ್ನ ಸಂವಿಧಾನದಲ್ಲಿ ನಾವು ಇದನ್ನ ಕಾಣಬಹುದಾಗಿದೆ. ಹಾಗಾದ್ರೆ ಇಷ್ಟು ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೊಂಡಿವಿ. ಹಾಗಾದ್ರೆ ಪ್ರಮುಖವಾಗಿ ಕಂಡುಬರುವಂತಹ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಅಲ್ವಾ. ಹಾಗೆ ಇಲ್ಲಿ ನಾನು 2 ಭಾಗಗಳಲ್ಲಿ ವಿವರಣೆಯನ್ನು ಕೊಡೋಕೆ ಇಷ್ಟಪಡ್ತೀನಿ. ಒಂದನೇದು ಯಾವುದು ಅನ್ನೋದಾದ್ರೆ ನೋಡಿ, 2 ಭಾಗಗಳನ್ನು ನಾನು ಇಲ್ಲಿ ಹೇಳ್ತೀನಿ. ಒಂದನೇದು ಮೂಲಭೂತ ಹಕ್ಕು. ಒಂದನೇದು ಯಾವುದು ಅಂದ್ರೆ ಮೂಲಭೂತ ಹಕ್ಕು. ಮತ್ತೆ ಎರಡನೇದು ಯಾವುದು ಹಾಗಾದ್ರೆ ಇದರಲ್ಲಿ ಅಂದ್ರೆ ಮೂಲಭೂತೇತರ ಹಕ್ಕು. ಮೂಲಭೂತೇತರ ಹಕ್ಕುಗಳು. ಹಾಗಾದ್ರೆ ಎರಡರಲ್ಲಿ ಡಿಫರೆನ್ಸ್ಗಳು ಏನು ಅಂತಂದ್ರೆ, ಇದು ಮೂಲಭೂತ ಹಕ್ಕು, ಮೂಲವಾಗಿ ಬೇಕಾಗಿರುವಂತಹ ಹಕ್ಕು. ಇವುಗಳು ಮೂಲಭೂತೇತರ ಹಕ್ಕುಗಳನ್ನು ಕೂಡ ಎರಡೂ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಆದರೆ ಡಿಫರೆನ್ಸ್ ಏನು ಎಂಬುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತದ ನೋಡಿ. ಹಾಗಾದ್ರೆ ನಾನು ಮೊದಲನೇದಾಗಿ ಹೇಳ್ತೀನಿ, ಈ ಮೂಲಭೂತ ಹಕ್ಕುಗಳು ಏನಿದಾವಲ್ಲ, ಈ ಮೂಲಭೂತ ಹಕ್ಕುಗಳು ಯಾವ ರೀತಿಯಾಗಿ ಕಂಡು ಬರ್ತವೆ ಅನ್ನೋದಾದ್ರೆ, ಇದು ನಾನು ಆಗ್ಲೇ ಹೇಳಿದೆ, ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಏನಾಗಿದ್ದಾವೆ, ಇವುಗಳು ಮೂಲ ಆಕಾರ, ಮೂಲ ಒಂದು ಅಂಶಗಳ ಇಲ್ಲಿ ಆಗಿ ಕಂಡು ಬರ್ತವೆ. ಯಾವುವು ಇವು ಮೂಲಭೂತ ಅಂಶಗಳು. ಮತ್ತು ಇದರ ಜೊತೆಯಾಗಿ ಪ್ರಮುಖವಾಗಿ ಎರಡನೇ ಅಂಶ ಏನು ಅನ್ನೋದಾದ್ರೆ, ಭಾರತದ ಒಂದು ಸಂವಿಧಾನದಲ್ಲಿ ಇದಕ್ಕೆ ವಿಶೇಷವಾಗಿರುವಂತಹ ರಕ್ಷಣೆಯನ್ನ ನಾವು ಮೂಲಭೂತ ಹಕ್ಕುಗಳಲ್ಲಿ ಕಾಣ್ತೇವೆ ನೋಡಿ. ಭಾರತದ ಮೂಲ ಕಾನೂನು ಯಾವುದು ಅಂತಂದ್ರೆ ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನದಲ್ಲೇ ಏನಾಗಿದೆ ಅಂತಂದ್ರೆ 3ನೇ ಭಾಗ ಏನು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ್ದು. ಹಾಗಾಗಿ ಇದಕ್ಕೆ ವಿಶೇಷವಾಗಿರುವಂತಹ ರಕ್ಷಣೆಯನ್ನು ನಾವು ಮೂಲಭೂತ ಹಕ್ಕುಗಳಲ್ಲಿ ಕಾಣ್ತೀವಿ. ಮೂಲಭೂತೇತರ ಹಕ್ಕುಗಳು ಅಂದ್ರೆ ಏನಂದ್ರೆ, ಈಗ ನಾವು ಸಾಮಾನ್ಯ ಆಸ್ತಿ ಹಕ್ಕನ್ನು ನಾವು ಇಲ್ಲಿ ತಿಳ್ಕೊಬಹುದು. ಅದು ಮೂಲಭೂತ ಹಕ್ಕುಗಳಾಗಿ ಉಳಿದಿಲ್ಲ, ಆದ್ರೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅಂತವುಗಳನ್ನ ನಾವು ಮೂಲಭೂತೇತರ ಹಕ್ಕುಗಳಂತ ನಾವಿಲ್ಲಿ ಕರಿತೀವಿ. ಇನ್ನು ಅದ್ರ ಬಗ್ಗೆ ವಿವರಣೆಯನ್ನು ಮತ್ತೆ ಮುಂದೆ ಹೇಳ್ತಾ ಹೋಗ್ತೇನೆ. ಹಾಗಾದ್ರೆ ಈಗ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಆದ್ರೆ ಏನು ಮಾಡಬಹುದು, ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ನೋಡಿ. ಈ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಏನ್ ಮಾಡಬಹುದು ಒಬ್ಬ ವ್ಯಕ್ತಿ? ಫಸ್ಟ್ನೇದಾಗಿ ನೋಡಿ, ಇಲ್ಲಿ ಈ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಹೇಗಾಗ್ತವೆ ಅನ್ನೋದಾದ್ರೆ, ಒಬ್ಬ ವ್ಯಕ್ತಿ, ಓಕೆನಾ, ಒಂದ್ ಸೆಕೆಂಡ್ ನೋಡಿ, ಯಾವ ರೀತಿಯಾಗಿ ಉಲ್ಲಂಘನೆ ಆಗ್ತಾವ ಅಂತಂದಾಗ, ಇಲ್ಲಿ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ, ಹೌದಾ, ಈ ರೀತಿಯಾಗಿ ಏನಾಗಬಹುದು, ಒಂದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ಬಹುದು. ಒಬ್ಬ ವ್ಯಕ್ತಿ ಇನ್ನೊಬ್ಬನ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ಬಹುದು ಅಥವಾ ಅದನ್ನ ಉಲ್ಲಂಘನೆ ಮಾಡಬಹುದು, ಕಾನೂನು ಬಾಹಿರವಾಗಿ ಅದನ್ನ ಅನವರ್ಚಿತವಾಗಿ ನಡ್ಕೋಬಹುದು. ಈ ರೀತಿಯಾಗೋದ್ರಿಂದ ಮೂಲಭೂತ ಹಕ್ಕುಗಳು ಏನಾಗಬಹುದು, ಉಲ್ಲಂಘನೆ ಆಗ್ಬಹುದು. ಇದ್ರ ಜೊತೆಗೆ ಏನಾಗಬಹುದು, ಒಬ್ಬ ವ್ಯಕ್ತಿ ಯಾವ ಜೊತೆಗೆ, ಸರ್ಕಾರದೊಂದಿಗೆ ಅಥವಾ ರಾಜ್ಯ ಸರ್ಕಾರದೊಂದಿಗೆ, ಇಲ್ಲಿ ರಾಜ್ಯ ಸರ್ಕಾರಗಳು ತೆಗೆದುಕೊಂಡಿರುವಂತಹ ತೀರ್ಮಾನಗಳ ವಿರುದ್ಧವಾಗಿ ಇಲ್ಲಿ ಮೂಲಭೂತ ಹಕ್ಕುಗಳು ಏನಾಗಿರ್ಬಹುದು ಅಂತಂದ್ರೆ ಉಲ್ಲಂಘನೆ ಆಗಿರ್ಬಹುದು. ಈ ರೀತಿಯಾಗಿ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆಯನ್ನ ಇಲ್ಲಿ ಆಗುವಂಥದ್ದು ಅಥವಾ ಮಾಡುವಂಥದ್ದು. ಹಾಗಾದ್ರೆ ಈ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಏನು ಮಾಡಬಹುದು ಅನ್ನೋದಾದ್ರೆ, 32ನೇ ವಿಧಿ. ಈ 32ನೇ ವಿಧಿ ಅನ್ನುವ ಒಬ್ಬ ವ್ಯಕ್ತಿ ಏನು ಮಾಡಬಹುದು ಅಂದ್ರೆ, ಅರ್ಜಿಯನ್ನ ಹಾಕಿ ಈತ ಈ 32ನೇ ವಿಧಿ ಅನ್ವಯ ಎಲ್ಲಿಗೆ ಹೋಗ್ತಾನೆ ಅಪ್ಪ ಅಂತಂದ್ರೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾನೆ ನೋಡಿ, ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ತಾನೆ. ಈ ನೋಡಿ, ಇದು ಈ ಮೂಲಭೂತ ಹಕ್ಕಿಗೆ ಇರುವಂತಹ ಒಂದು ಪವರ್ ಅಂತ ತಿಳ್ಕೊಬೇಕು ನೀವು. ಯಾಕಂದ್ರೆ ಕೇವಲ 32ನೇ ವಿಧಿಯನ್ನ ಅವನಿಗೆ ಉಲ್ಲಂಘನೆ ಆಯ್ತು ಅಂದ ತಕ್ಷಣ ಒಂದು ಅರ್ಜಿ ಸಲ್ಲಿಸಿ ಸುಪ್ರೀಂ ಕೋರ್ಟಿಗೆ ಅವನು ಏನ್ ಮಾಡ್ತಾನೆ, ಈ ಅರ್ಜಿ ಮೂಲಕ ದಾವೆಯನ್ನ ಹೂಡ್ತಾನೆ. ಯಾವ ವಿಧಿಯ ಮೂಲಕ? 32ನೇ ವಿಧಿಯ ಮೂಲಕ.
ಹಾಗಾದ್ರೆ ಈ ಸುಪ್ರೀಂ ಕೋರ್ಟ್ ಹೌದು, ಆದರೆ ಹೈಕೋರ್ಟ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ 226ನೇ ವಿಧಿಯ ಅನ್ವಯ ನೋಡಿ, 226ನೇ ವಿಧಿಯ ಅನ್ವಯ ಅವನು ಎಲ್ಲಿಗೆ ಹೋಗ್ತಾನೆ? ಹೈಕೋರ್ಟಿಗೆ ಹೋಗ್ತಾನೆ. ಎಲ್ಲಿ? ಹೈಕೋರ್ಟಿಗೆ ಅವನು ಏನು ಮಾಡ್ಬೋದು? ತನ್ನ ಒಂದು ಅಪೀಲನ್ನು ಅಥವಾ ತನ್ನ ಒಂದು ದಾವೆಯನ್ನು ಹೂಡಬಹುದು. ಇಲ್ಲಿ ಪ್ರಮುಖವಾಗಿ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಮೂಲಭೂತ ಹಕ್ಕುಗಳು ಏನಾದರೂ ಉಲ್ಲಂಘನೆ ಆದರೆ ಸುಪ್ರೀಂ ಕೋರ್ಟಿಗೆ ಅವನು ಕೇವಲ 32ನೇ ವಿಧಿಯ ಅನ್ವಯ ಹೋಗ್ಬೋದು. ಅಂದರೆ ಕೇವಲ ಮೂಲಭೂತ ಹಕ್ಕುಗಳಿಗೆ ಮಾತ್ರ 32ನೇ ವಿಧಿ ಸೀಮಿತವಾಗಿದೆ. ಹಾಗಾದರೆ 226ನೇ ವಿಧಿ ಪ್ರಕಾರ ಆತ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೂ ಹೋಗ್ಬೋದು, ಅಥವಾ ಮೂಲಭೂತೇತರ ಹಕ್ಕುಗಳ ಉಲ್ಲಂಘನೆ ಆದರೂ ಕೂಡ ಆತ ಏನು ಮಾಡ್ಬೋದು ಅಂತಂದರೆ ಹೈಕೋರ್ಟಿಗೆ ಹೋಗ್ಬೋದು. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು 32ನೇ ವಿಧಿ. ಎಷ್ಟನೇ ವಿಧಿ ಅಂದರೆ 32ನೇ ವಿಧಿ ಕೇವಲ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಮಾತ್ರ ಕಾರ್ಯರೂಪಕ್ಕೆ ಬರ್ತವೆ. ಆದರೆ 226ನೇ ವಿಧಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೂ ಕೂಡ ಇದರಲ್ಲಿ ಅರ್ಜಿ ಸಲ್ಲಿಸಬಹುದು. ಮೂಲಭೂತೇತರ ಹಕ್ಕುಗಳ ಉಲ್ಲಂಘನೆ ಆದರೂ ಕೂಡ ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಆತನು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋಂಥದ್ದನ್ನು ಬಹಳ ಪ್ರಮುಖವಾಗಿ ನೀವು ತಿಳ್ಕೋಬೇಕು. ಇದರಿಂದ ಏನು ತಿಳಿಬಹುದು ಅನ್ನೋದಾದರೆ ಸುಪ್ರೀಂ ಕೋರ್ಟ್ಗಿಂತ ಹೈಕೋರ್ಟ್ ಒಂದು ಹೆಚ್ಚಿನ ಒಂದು ಪವರನ್ನು ಹೊಂದಿದೆ ಅನ್ನೋಂಥದ್ದನ್ನು ಇದರಲ್ಲಿ ನಾವು ಇಲ್ಲಿ ತಿಳ್ಕೋಬಹುದಾಗಿದೆ. ಹಾಗಾದರೆ ಈ ಮೂಲಭೂತ ಹಕ್ಕುಗಳು ತಮ್ಮ ಕಾರ್ಯವನ್ನು ಏನು ಮಾಡ್ತವೆ, ತಮ್ಮ ಕೆಲಸವನ್ನು ಏನು ಮಾಡ್ತವೆ ಅಂದರೆ, ಇದು ಒಂದು ರಾಜ್ಯದ ಸರ್ವಾಧಿಕಾರವನ್ನು ನೋಡಿ, ಯಾವ ಒಂದಂತಂದರೆ ಒಂದು ಸೆಕೆಂಡ್ ಮತ್ತೆ ಟ್ಯಾಪ್ ಆಯ್ತು ಇಲ್ಲಿ ನೋಡಿ, ಇದು ಏನು ಮಾಡುತ್ತೆ ಅಂತಂದರೆ ರಾಜ್ಯದ ಒಂದು ಸರ್ವಾಧಿಕಾರವನ್ನು ನಿಯಂತ್ರಣ ಮಾಡುತ್ತೆ. ಸರ್ವಾಧಿಕರಣ ಏನು? ಸರ್ವಾಧಿಕರಣ ಅನ್ನೋದಾದರೆ, ಸರ್ವಾಧಿಕರಣ ಅಂದರೆ ಏನು ಅನ್ನೋದಾದರೆ ನೋಡಿ, ಪ್ರಮುಖವಾಗಿ ರಾಜ್ಯ ಅಂದರೆ ಇದರ ಒಂದು ವಿವರಣೆ ಏನನ್ನ ಕೊಡಬೇಕಾದಾಗ ನಾವು ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ, ಓಕೆನಾ? ಈ ಶಾಸಕಾಂಗ ಮತ್ತು ಇಲ್ಲಿ ಕಾರ್ಯಾಂಗಗಳು ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಅಕಸ್ಮಾತ್ ಆಗಿ ಶಾಸಕಾಂಗಗಳು ಶಾಸನವನ್ನು ಮಾಡ್ತವೆ, ಅದು ಕಾರ್ಯಾಂಗದ ಕಾರ್ಯರೂಪಕ್ಕೆ ತರುತ್ತೆ. ಈ ಎರಡೂ ಕಾರ್ಯರೂಪಕ್ಕೆ ತಂದಂತಹ ಯಾವುದೇ ರೀತಿಯಾಗಿರುವಂತಹ ಒಂದು ಅಂಶವನ್ನ ಏನು ಮಾಡಬಹುದು? ನಿಯಂತ್ರಣ ಮಾಡಬಹುದಾಗಿದೆ. ಯಾವ ಮೂಲಕವಾಗಿ? ನಿಯಂತ್ರಣ ಹೇಗೆ ಮಾಡಬೇಕು ಅಂದರೆ ಕಾನೂನಿನ ವಿಧಿಯ ಅನ್ವಯವಾಗಿ ಮೂಲಭೂತ ಹಕ್ಕುಗಳಲ್ಲಿ ಅಕಸ್ಮಾತ್ ಆಗಿ ಇದು ಜನರ ಧಕ್ಕೆ ಬರುವಂತೆ, ಜನರ ಮಾನಹಾನಿ, ಧನಹಾನಿ ಅಥವಾ ಒಂದು ಜನತೆಯ ವಿರೋಧವಾಗಿ ಏನಾದರೂ ಒಂದು ನಿಯಂತ್ರಣ ಮಸೂದೆ ಕಾಯ್ದೆಗಳು ಜಾರಿಯಾದಾಗ ಅವುಗಳನ್ನು ವಿರೋಧಿಸಬಹುದು. ಜೊತೆಗೆ ಏನಾಗುತ್ತೆ, ಒಂದು ಪ್ರಮುಖವಾಗಿರುವಂಥದ್ದು 13ನೇ ವಿಧಿ ಏನು ತಿಳಿಸುತ್ತೆ? ಈ 13ನೇ ವಿಧಿ ಏನು ತಿಳಿಸುತ್ತೆ ಅಂದರೆ, ಸಂಸತ್ತು ಮಾಡಿರುವಂತಹ ಕಾನೂನುಗಳು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡುವಂತಿದ್ದರೆ ಅದನ್ನು ಅಸಿಂಧು ಅಂತ ಏನು ಮಾಡುತ್ತೆ? ಸುಪ್ರೀಂ ಕೋರ್ಟ್ ಘೋಷಣೆಯನ್ನು ಮಾಡುತ್ತೆ. ಹಾಗಾಗಿ ಇದು ಏನು ಮಾಡುತ್ತೆ? ಡಿಕ್ಟೇಟರ್ ತಮ್ಮ ತಿಳ್ತಿದಂಗೆಲ್ಲ ರಾಜಕಾರಣಿಗಳು ಏನು ಬೇಕಾದ್ರೆ ತಿದ್ದುಪಡಿ ಮಾಡೋಕ್ಕಾಗಲ್ಲ, ನಿಯಂತ್ರಣವನ್ನು ಮಾಡುತ್ತೆ. ಯಾವುದು? ಈ ಮೂಲಭೂತ ಹಕ್ಕುಗಳು. ಮತ್ತು ರಾಷ್ಟ್ರೀಯ ಏಕತೆಗೆ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಪೂರಕವಾಗಿರುವಂಥದ್ದು ರಾಷ್ಟ್ರೀಯ ಏಕತೆ ಅಂದರೆ ಏನು? ಈ ರಾಷ್ಟ್ರದಲ್ಲಿ ಕಂಡುಬರುವಂತಹ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ, ಆಡಳಿತಾತ್ಮಕ ವ್ಯಕ್ತಿ, ಗಣ್ಯ ವ್ಯಕ್ತಿ ಏನೇನೋ ಒಂದು ಸವಲತ್ತುಗಳಿದಾವೆ ಅವುಗಳ ಎಲ್ಲಗಳಲ್ಲಿ ಕೂಡ ಏನಾಗಿದೆಯಪ್ಪ ಅಂದ್ರೆ ಏಕತೆ, ಹಕ್ಕುಗಳಲ್ಲಿ ಯಾವುದೇ ರೀತಿಯಾಗಿರುವಂತಹ ಚ್ಯುತಿ ಬರದಂತೆ, ಮೇಲು ಕೀಳು ಎಂಬಂಥದ್ದು ಇಲ್ಲದೆ ಏನಾಗಿದೆ ಅಂದರೆ ಇಲ್ಲಿ ಕಂಡು ಬರುವಂಥದ್ದು. ಹೀಗೆ ಇದು ಏನಾಗಿದೆ? ಮೂಲಭೂತ ಹಕ್ಕುಗಳು ಏಕತೆಗೆ ಇಲ್ಲಿ ಪೂರಕವಾಗಿರುವಂಥದ್ದು ಮತ್ತು ವ್ಯಕ್ತಿಯನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಮೂಲಭೂತ ಹಕ್ಕುಗಳು ವ್ಯಕ್ತಿಯನ್ನ ನಿಯಂತ್ರಣದಲ್ಲಿ ಇಡುವಂಥದ್ದು ಯಾವುದಾದ್ರೂ ಇದೆ ಅನ್ನೋದಾದ್ರೆ ಅದು ಯಾವುದು ಅಂದಾಗ ಈ ಒಂದು ಮೂಲಭೂತ ಹಕ್ಕುಗಳು. ಹೇಗೆ? ಒಬ್ಬ ವ್ಯಕ್ತಿಯ ರಾಜ್ಯವನ್ನ ಅಥವಾ ಆತನ ಜನ್ಮ ಸ್ಥಳವನ್ನ, ಅದೇ ರೀತಿಗೆ ಆತನ ಧರ್ಮವನ್ನ, ಓಕೆನಾ, ಹುಟ್ಟಿದ ಜನ್ಮದ ಆಧಾರದ ಮೇಲೆ, ಸ್ಥಳಗಳ ಮೇಲೆ ಯಾವುದೇ ರೀತಿಯಾಗಿರುವಂತಹ ತಾರತಮ್ಯ ಮಾಡುವಂತಿಲ್ಲ. ಹೀಗಾಗಿ ಏನ್ ಮಾಡುತ್ತೆ? ಒಬ್ಬ ವ್ಯಕ್ತಿಯ ನಿಯಂತ್ರಣ ಮಾಡುತ್ತೆ, ಅದನ್ನ ನಿಯಂತ್ರಿಸುತ್ತೆ. ಅಕಸ್ಮಾತ್ ಇವುಗಳೇನಾದ್ರೂ ಉಲ್ಲಂಘನೆ ಆದ್ರೆ ಏನಾಗ್ಬೋದು? ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. 32ನೇ ವಿಧಿ, 226ನೇ ವಿಧಿಯೊಳಗೆ ಹೈಕೋರ್ಟಿಗೆ ಹೋಗ್ಬೋದು. ನೋಡಿ, ಇವುಗಳು ಏನ್ ಮಾಡ್ತವೆ ಅನ್ನೋದಾದ್ರೆ ನಿಯಂತ್ರಣವನ್ನ ಮಾಡ್ತವೆ. ಯಾವುಗಳು? ಮೂಲಭೂತ ಹಕ್ಕುಗಳು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬಹುದಾಗಿದೆ. ಹಾಗಾದ್ರೆ ಈ ಒಂದು ಮೂಲಭೂತ ಹಕ್ಕುಗಳು ಏನನ್ನ ಒಳಗೊಂಡಿದ್ದಾವೆ ಅಂದ್ರೆ ಪ್ರಮುಖವಾಗಿ ಏನಾಗಿದ್ದಾವೆ? ತುಂಬಾ ವಿಸ್ತಾರವಾಗಿರುವಂತಹ
ವಿಸ್ತಾರವಾದ ಏನನ್ನ ಒಳಗೊಂಡಿದ್ದಾವೆ, ನಿರೂಪಣೆಯನ್ನ ಒಳಗೊಂಡಿರುವಂಥದ್ದು. ನಿರೂಪಣೆ ಹಾಗಾದ್ರೆ ಏನಿದು ನಿರೂಪಣೆ ಅನ್ನೋದಾದ್ರೆ ನೋಡಿ, ಈ 12ನೇ ವಿಧಿಯಿಂದ ಹಿಡಿದು 35ನೇ ವಿಧಿಗಳ ಬಗ್ಗೆ ವಿವರವಾಗಿರುವಂತಹ ವಿವರಣೆಯನ್ನ ಏನ್ ಮಾಡಿದೆಪ್ಪ ಅಂದ್ರೆ ಇಲ್ಲಿ ಹೊಂದಿರುವಂಥದ್ದು. ಜೊತೆಗೆ ಈ ಒಂದು ಮೂಲಭೂತ ಹಕ್ಕುಗಳಿಗಾಗಿ ಈ ಮೂಲಭೂತ ಹಕ್ಕುಗಳಿಗಾಗಿ 3ನೇ ಸಂಪೂರ್ಣ ಭಾಗವನ್ನೇ ಏನ್ ಮಾಡಲಾಗಿದೆ, ಇಲ್ಲಿ ಉಳಿಸಿಕೊಳ್ಳಲಾಗಿದೆ. 3ನೇ ಭಾಗವನ್ನೇ ಇದಕ್ಕೆ ನೀಡಲಾಗಿದೆ. ಹೌದಾ? ಈ ರೀತಿಯಾಗಿ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನ ಇಲ್ಲಿ ವಹಿಸ್ತವೆ. ಹಾಗಾದ್ರೆ ಈ ಮೂಲಭೂತ ಹಕ್ಕುಗಳು ಮತ್ತೆ ಏನೇನು ವಿಶೇಷತೆನ ಒಳಗೊಂಡಿದ್ದಾವೆ ಅಂದ್ರೆ, ಇಲ್ಲಿ ಪೌರರು ಯಾರು ಅಂದ್ರೆ ಪೌರರು ಮತ್ತು ವಿದೇಶಿಯರನ್ನ, ಬಹಳ ಇಂಪಾರ್ಟೆಂಟ್ ನೋಡ್ರಿ, ವಿದೇಶಿಯರನ್ನ ಏನ್ ಮಾಡುತ್ತೆ, ಇದು ಬೇರ್ಪಡಿಸುತ್ತದೆ. ಏನ್ ಮಾಡುತ್ತದೆ ಅಂತಂದ್ರೆ ಬೇರ್ಪಡಿಸುತ್ತದೆ. ಯಾವ ರೀತಿಯಾಗಿ ಬೇರ್ಪಡಿಸುತ್ತದೆ? ಹಾಗಾದ್ರೆ ಪೌರರು ಅಂದ್ರೆ ಏನು, ಹಾಗೆ ವಿದೇಶಿಯರಂದ್ರೆ ಏನು ಅಂತಂದ್ರೆ, ಈ ಭಾರತೀಯ ಪೌರರಿಗೆ ನೀಡಲಾಗಿರುವಂತಹ ಸವಲತ್ತುಗಳು ಅನ್ನೋದಾದ್ರೆ ಇಲ್ಲಿ 15ನೇ ವಿಧಿ, 16ನೇ ವಿಧಿ, 19ನೇ ವಿಧಿ, 29ನೇ ವಿಧಿ, 30ನೇ ವಿಧಿಗಳು, ಇಷ್ಟು ವಿಧಿಗಳು ಭಾರತೀಯ ಪೌರರಿಗೆ ಮಾತ್ರ ನೀಡಲಾಗಿದೆ. ಇನ್ನು ಉಳಿದಂತಹ ವಿಧಿಗಳು ಏನ್ ಮಾಡಲಾಗಿದೆ, ಪೌರರಿಗೂ ಮತ್ತು ವಿದೇಶಿಯರ ಇಬ್ಬರಿಗೂ ಕೂಡ ಇಲ್ಲಿ ನೀಡಲಾಗಿರುವಂಥದ್ದು. ಹಾಗೆ ಯಾಕೆ ಅನ್ನೋದಾದ್ರೆ ಕೆಲವೊಂದಿಷ್ಟು ವಿಧಿಗಳು ಏನ್ ಮಾಡ್ತವೆ, ಭಾರತೀಯರಿಗೆ ಮಾತ್ರ ಸೀಮಿತವಾಗಿರ್ತವೆ. ಯಾಕೆ ಅನ್ನೋದಾದ್ರೆ ನೋಡಿ, ಈ 15ನೇ ವಿಧಿ ಅನ್ನುವಂಥದ್ದು ಜಾತಿಯನ್ನಾಗಿರ್ಬೋದು, ಲಿಂಗ ಆಗಿರ್ಬೋದು, ಅಥವಾ ಧರ್ಮ, ಓಕೆನಾ, ಈ ರೀತಿ ಇವುಗಳ ಮೂಲಕವಾಗಿ ಏನ್ ಮಾಡಂಗಿಲ್ಲ, ಅವರನ್ನ ತಾರತಮ್ಯ ಮಾಡುವಂತಿಲ್ಲ ಅಂತ ತಿಳಿಸುತ್ತೆ. ಹೌದಾ? ತಾರತಮ್ಯ ಮಾಡುವಂತಿಲ್ಲ ಅಂತೇಳಿ ತಿಳಿಸುತ್ತೆ 15ನೇ ವಿಧಿ. ಜೊತೆಗೆ 16ನೇ ವಿಧಿ ಏನ್ ತಿಳಿಸುತ್ತೆ, ಸಾರ್ವಜನಿಕ ಉದ್ಯೋಗದಲ್ಲಿ ಏನ್ ಮಾಡ್ಬೇಕು, ಸಮಾನತೆಯಿಂದ ಇಲ್ಲಿರ್ಬೇಕು. ಯಾವ ತಿಳಿಸುತ್ತೆ, 16ನೇ ವಿಧಿ ಇಲ್ಲಿ ತಿಳಿಸುತ್ತೆ. ಆದ್ರೆ ಇದನ್ನ ಏನ್ ಮಾಡಾಗಿಲ್ಲ, ವಿದೇಶರಿಗೆ ಕೊಟ್ಟಿಲ್ಲ. ಓಕೆನಾ? ಹಾಗೆ 19ನೇ ವಿಧಿ 19ನೇ ವಿಧಿ ಇಲ್ಲಿ ಏನ್ ತಿಳಿಸುತ್ತೆ ಅನ್ನೋದಾದ್ರೆ 6 ಸ್ವಾತಂತ್ರ್ಯದ ಹಕ್ಕುಗಳನ್ನ ಇಲ್ಲಿ ತಿಳಿಸಿದೆ. ಅವು ಎಷ್ಟಿದವಪ್ಪ ಅಂತಂದ್ರೆ ಇಲ್ಲಿ 6 ಸ್ವಾತಂತ್ರ್ಯಗಳನ್ನ ನಾವು ಕಾಣ್ತೀವಿ. ಅವುಗಳ ಬಗ್ಗೆ ನಾನು ಮತ್ತೆ ಮುಂದೆ ತಿಳಿಸ್ತೀನಿ. ಒಟ್ಟು 6 ಸ್ವಾತಂತ್ರ್ಯಗಳು ಇದಾವೆ. ಹೌದಾ? ಇವುಗಳ ಬಗ್ಗೆ ತಿಳಿಸುತ್ತೆ. ಜೊತೆಗೆ ಇಲ್ಲಿ 29ನೇ ವಿಧಿ ಏನ್ ತಿಳಿಸುತ್ತಪ್ಪ ಅಂತಂದ್ರೆ ಇಲ್ಲಿ ಸಾಂಸ್ಕೃತಿಕ ಹಕ್ಕುಗಳ ಬಗ್ಗೆ ಇಲ್ಲಿ ಅದರ ವಿವರಣೆಯನ್ನ ಇಲ್ಲಿ ಕೊಡುವಂಥದ್ದು. ಯಾವ ರೀತಿಯಾಗಿ ಸಾಂಸ್ಕೃತಿಕ ಹಕ್ಕುಗಳು ಇಲ್ಲಿ ಕಾರ್ಯರೂಪಕ್ಕೆ ಬರ್ತವೆ. ಜೊತೆಗೆ 30ನೇದು ಏನಪ್ಪಾ ಅಂದ್ರೆ ಶೈಕ್ಷಣಿಕ ಹಕ್ಕುಗಳು, ಇವುಗಳ ವಿವರಣೆಯನ್ನು ಕೊಡ್ತವೆ. ಇದನ್ನ ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಉಳಿದಂತ ವಿಧಿಗಳು ಒಂದು ಪೌರರಿಗೂ ಮತ್ತು ವಿದೇಶಿಯರಿಗೆ ಇಲ್ಲಿ ನೀಡಲಾಗುತ್ತೆ. ಇದರ ಜೊತೆಗೆ ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ವಿದೇಶಿಯರು ಅನ್ನೋದಾದ್ರೆ ಜೊತೆಗೆ ಇಲ್ಲಿ ವಿದೇಶಿ ಶತ್ರುಗಳು ಕಂಡು ಬರ್ತಾರೆ ನೋಡ್ರಿ. ವಿದೇಶಿ ಶತ್ರುಗಳು ಇವರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಮೂಲಭೂತ ಹಕ್ಕುಗಳು ಏನಾಗುತ್ತೆ, ಇಲ್ಲಿ ಅನ್ವಯ ಆಗುವುದಿಲ್ಲ. ವಿದೇಶಿ ಶತ್ರುಗಳು. ಹಾಗಾದ್ರೆ ವಿದೇಶಿ ಶತ್ರುಗಳು ಯಾರು ಅನ್ನೋದಾದ್ರೆ, ಪ್ರಸ್ತುತ ಬಹಳ ಇಂಪಾರ್ಟೆಂಟ್ ಇದು, ಪ್ರಸ್ತುತ ಭಾರತದೊಂದಿಗೆ ಯುದ್ಧ ಮಾಡ್ತಿದ್ರೆ, ಭಾರತದೊಂದಿಗೆ ಯುದ್ಧವನ್ನ ಮಾಡ್ತಿರುವಂತಹ ರಾಷ್ಟ್ರವನ್ನು ನಾವೇನಂತ ಕರಿತೀವಿ, ವಿದೇಶಿ ಶತ್ರುಗಳು ಅಥವಾ ವಿದೇಶಿ ಶತ್ರು ರಾಷ್ಟ್ರಗಳಂತೀವಿ. ಇವರಿಗೆ ಭಾರತದ ಮೂಲಭೂತ ಹಕ್ಕುಗಳು ಏನಾಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ಅನ್ವಯ ಆಗುವಂಥದ್ದು ಇಲ್ಲ ಅಂತ ನಾವು ತಿಳ್ಕೊಬೇಕಾಗತ್ತ. ಹಾಗಾದ್ರೆ ಇವುಗಳು ಏನಪ್ಪ ಮೂಲಭೂತ ಹಕ್ಕುಗಳು? ನಿಮ್ಗೆಲ್ಲ ಗೊತ್ತು, ಇವುಗಳು ನ್ಯಾಯ ರಕ್ಷಿತವಾಗಿರುವಂತಹವು. ಎಂಥವುಗಳು ಆಗಿದಾವಪ್ಪ ಅಂತಂದ್ರೆ ಇಲ್ಲಿ ನ್ಯಾಯರಕ್ಷಿತವಾಗಿರುವಂತಹವು ಅಂದ್ರೆ ಯಾವ ರೀತಿಯಾಗಿ ನೋಡಿ, ಆಗ್ಲೇ ಹೇಳಿದೆ ನಾನು. ಇವುಗಳ ಉಲ್ಲಂಘನೆ ಆದ್ರೆ ನಾವೇನ್ ಮಾಡ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟಿಗೆ ಹೋಗ್ಬೋದು. ಹೌದಲ್ವಾ? ಹಾಗಾಗಿರೋದ್ರಿಂದ ಇವುಗಳನ್ನ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೋಸ ಆಗದೆ ಇವುಗಳನ್ನ ಏನ್ ಮಾಡಬಹುದು ಅಂತಂದ್ರೆ, ನಾವು ಇದರ ಪರಿಹಾರವನ್ನ ಅಥವಾ ಇದಕ್ಕೆ ಒಂದು ಸೊಲ್ಯೂಷನ್ ನಾವಿಲ್ಲಿ ಕಂಡುಕೋಬಹುದಾಗಿದೆ. ಓಕೆನಾ? ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿಗೆ ನಾವಿಲ್ಲಿ ಹೋಗ್ಬೋದಾಗಿದೆ. ಹಾಗಾದ್ರೆ ಇಲ್ಲಿ ಈ ಮೂಲಭೂತ ಹಕ್ಕುಗಳಿಗೆ ಏನ್ ಮಾಡಲಾಗಿದೆ, ಇದನ್ನ ಹಿಂಗೆ ಬಿಟ್ಬಿಡೋದಾ ಅನ್ನೋದಾದ್ರೆ ಇಲ್ಲ. ಇದಕ್ಕೆ ಏನಾಗಪ್ಪ ಅಂದ್ರೆ ನಿರ್ಬಂಧವನ್ನ ಕೂಡ ಇಲ್ಲಿ ಹೇರಲಾಗಿದೆ ನೋಡ್ರಿ. ಒಂದ್ ಸೆಕೆಂಡ್, ಏನ್ ಮಾಡಲಾಗಿದೆ ಅಂತಂದ್ರೆ ಇಲ್ಲಿ ನಿರ್ಬಂಧವನ್ನ ಕೂಡ ಇಲ್ಲಿ ಹೇರಲಾಗಿದೆ.
ಏನ್ ನಿರ್ಬಂಧ ಹೇರಲಾಗಿದೆ ಮೂಲಭೂತ ಹಕ್ಕುಗಳಿಗೆ ಅಂತಂದ್ರೆ ನೋಡಿ, ದೇಶದ ಅಥವಾ ರಾಜ್ಯದ ಭದ್ರತೆ ಮತ್ತು ಸಮಗ್ರತೆ, ಸಾರ್ವಭೌಮತೆ, ಓಕೆನಾ, ಇವುಗಳಿಗೆ ಏನಾದರೂ ಅಪರಾಧ, ಓಕೆನಾ, ಅಪರಾಧವನ್ನ ಅಥವಾ ಯಾವುದೇ ಅನೈತಿಕವಾಗಿರುವಂತಹ ಕಾನೂನು ಬಾಹಿರವಾಗಿರುವಂತಹ ಚಟುವಟಿಕೆಗಳನ್ನ ಮಾಡುವಂತಿದ್ದರೆ ಮೂಲಭೂತ ಹಕ್ಕುಗಳಲ್ಲಿ ನಿರ್ಬಂಧವನ್ನ ಹೇರಲಾಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಅನ್ನೋದಾದ್ರೆ ನೋಡಿ, ಈಗ ಕೆಲವೊಂದಿಷ್ಟು ನಾವು ನೋಡ್ತೀವಿ, ಸದನಗಳಲ್ಲಿ ನೋಡ್ತಿರ್ತೀವಿ, ಏನಾಗಿರುತ್ತೆ, ಫೋನ್ ಕದ್ದಾಲಿಕೆ ಆಗಿರುತ್ತೆ. ಯಾಕೆ ಫೋನ್ ಕದ್ದಾಲಿಕೆ ಆಗುತ್ತೆ? ಇದು ಮೂಲಭೂತ ಹಕ್ಕುಗಳಲ್ಲಿ ಒಂದು ಉಲ್ಲಂಘನೆ ಆಗುತ್ತೆ. ಇದಕ್ಕೆ ನಿರ್ಬಂಧವನ್ನ ಹೇರ್ತಾರೆ. ಯಾಕೆ ಅನ್ನೋದಾದ್ರೆ ನೋಡಿ, ಈಗ 19ನೇ ಭಾಗದಲ್ಲಿ 6 ಸ್ವಾತಂತ್ರ್ಯಗಳಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಓಕೆನಾ, ಹೌದಾ. ಆ ವ್ಯಕ್ತಿ ಏನ್ ಮಾಡಬಹುದು ಅನ್ನೋದಾದ್ರೆ ಇಲ್ಲಿ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂಗೆ ಆತನು ಜೀವನವನ್ನು ಮಾಡಬಹುದು. ಅವುಗಳು ಏನಾದರೂ ಅದನ್ನ ಖಾಸಗಿ ಜೀವನಕ್ಕೆ ಧಕ್ಕೆ ತರುವಂತಿದ್ರೆ ಅದನ್ನ ಏನ್ ಮಾಡ್ತಾರೆ, ನಿರ್ಬಂಧವನ್ನು ಹೇರ್ತಾರೆ. ಹಾಗೆ ದೇಶದ ಭದ್ರತೆ ಬಗ್ಗೆ ವಿವರಣೆ ಕೊಡಿ, ದೇಶದಲ್ಲಿರುವಂತಹ ಒಂದು ಸಮಗ್ರತೆ ಬಗ್ಗೆ ವಿವರಣೆ ಕೊಡಿ, ಸಾರ್ವಭೌಮತೆಯನ್ನು ಹಾಳು ಮಾಡುವಂತ ಒಂದು ವಿಚಾರಣೆಗಳನ್ನ, ಭದ್ರತೆ ಬಗ್ಗೆ ತಿಳಿಸುವಂತದ್ದು ಏನಾದರೂ ಮಾಡಿದ್ರೆ ಅದು ಏನಾಗುತ್ತೆ, ಮೂಲಭೂತ ಹಕ್ಕಿಗೆ ಧಕ್ಕೆ ತಂದಂಗಾಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಭದ್ರತೆ, ಸಮಗ್ರತೆ, ಸಾರ್ವಭೌಮತೆ ಮತ್ತು ಅಪರಾಧ ಚಟುವಟಿಕೆಗಳಲ್ಲಿ ಪ್ರಚೋದನೆ ನೀಡುವಂಥದ್ದು ಏನಾಗುತ್ತೆ, ನಿರ್ಬಂಧವನ್ನ ಇಲ್ಲಿ ಹೇರಿರುವಂತದ್ದಾಗಿರುತ್ತೆ. ಜೊತೆಗೆ ವಿದೇಶಿ ಮೈತ್ರಿಕೂಟ ಒಕ್ಕೂಟಕ್ಕೂ ಕೂಡ ಇಲ್ಲಿ ಏನ್ ಮಾಡಬಹುದು, ಪ್ರಚೋದನೆ ನೀಡುವಂಥದ್ದು, ಇವುಗಳನ್ನ ಇಲ್ಲಿ ಮಾಡುವಂಥದ್ದಿಲ್ಲ. ಜೊತೆಗೆ ಮಾನಹಾನಿಯನ್ನ ಮಾಡುವಂತಿಲ್ಲ. ಹಾಗಾದ್ರೆ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಬಗ್ಗೆ ಏಕಾಏಕಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವುದು, ಹೌದಾ, ಒಬ್ಬ ವ್ಯಕ್ತಿ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಕಾರ್ಯಗತವಾಗಿಲ್ಲದಂತ ಚಟುವಟಿಕೆಗಳ ಮೇಲೆ ಆತನನ್ನ ಏನ್ ಮಾಡೋದು ಅಂತಂದ್ರೆ ಆತನ ಮೇಲೆ ಕೂರಿಸುವಂಥದ್ದು, ಈ ರೀತಿ ಆಗಿರುವುದರಿಂದ ಏನಾಗುತ್ತೆ ಅಂತಂದ್ರೆ ಮೂಲಭೂತ ಹಕ್ಕುಗಳು ಏನ್ ಮಾಡಿದಾವೆ, ನಿರ್ಬಂಧಗಳನ್ನ ಇಲ್ಲಿ ಹೊಂದಿರುವಂಥದ್ದು. ಹಾಗಾದ್ರೆ ಇದ್ರ ಜೊತೆಗೆ ಇಲ್ಲಿ ಏನ್ ಮಾಡಬಹುದು, ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದೇ? ಬಹಳ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದೇ? ಹೌದು, ಎಸ್, ಮಾಡಬಹುದು. ತಿದ್ದುಪಡಿಯನ್ನ ಮೂಲಭೂತ ಹಕ್ಕುಗಳಲ್ಲಿ ಮಾಡಬಹುದು. ಅಧಿಕಾರ ಯಾರಿಗಿದೆ ಸ್ವಾಮಿ ಅಲ್ವಾ ಸ್ನೇಹಿತರೆ? ನೋಡಿ, ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ನೋಡ್ರಿ, ಫುಲ್ ಪವರ್ ಅಂಡ್ ಅಥಾರಿಟಿ ಏನೈತಿ, ಸಂಸತ್ತಿಗೆ ಮಾತ್ರ ಇದೆ. ಸಂಸತ್ತು ಏನ್ ಮಾಡುತ್ತೆ, ತಿದ್ದುಪಡಿ ಮಾಡುತ್ತೆ. ಅದಕ್ಕೆ ಮೂಲಭೂತ ಹಕ್ಕುಗಳು ನೋಡಿ, ಮೂಲ ಸಂವಿಧಾನದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳಿದ್ವು. ಆದ್ರೆ ತಿದ್ದುಪಡಿ ಮಾಡ್ತಾರೆ ಎಲ್ಲಿ ಸಂಸತ್ನಲ್ಲಿ ತಿದ್ದುಪಡಿ ಮಾಡಿ ಈಗ ಎಷ್ಟದ, ಒಟ್ಟು 6 ಅದ ನೋಡ್ರಿ, ಹೌದಾ. ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನ ನಾವು ಕಾಣ್ತೀವಿ ನೋಡಿ. ಹಾಗಾದ್ರೆ ನೋಡಿ, ಈ ಸಂಸತ್ತು ತಿದ್ದುಪಡಿಯನ್ನ ಮಾಡುತ್ತೆ. ತಿದ್ದುಪಡಿಯನ್ನ ಮಾಡುತ್ತೆ. ಯಾವ ರೀತಿಯಾಗಿ ತಿದ್ದುಪಡಿ ಮಾಡುತ್ತಾ? ಸರಳ ಬಹುಮತದ ಮೂಲಕ ಮಾಡುತ್ತಾ? ಅಲ್ಲ. ಏನಪ್ಪಾ ಅಂದ್ರೆ ವಿಶೇಷ ಬಹುಮತದ ಮೂಲಕವಾಗಿ ಏನ್ ಮಾಡಬಹುದು ಅಂತಂದ್ರೆ ತಿದ್ದುಪಡಿಯನ್ನ ಇಲ್ಲಿ ಮಾಡಬಹುದು. ಹಾಗಾದ್ರೆ ಫುಲ್ ಅಥಾರಿಟಿ ಇದೆ ಅಂತ ಹೆಂಗ್ ಬೇಕಂಗ ಸಂಸತ್ತು ತನ್ನ ತಿಳಿದಂಗೆಲ್ಲ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂಗಿಲ್ಲ. ಯಾಕೆ ಅಂದ್ರೆ 13ನೇ ವಿಧಿ ಹೇಳುತ್ತೆ. 13ನೇ ವಿಧಿ ಆಗ್ಲೇ ಹೇಳಿ ನಾನು ನಿಮ್ಗೆ ಏನ್ ಹೇಳುತ್ತೆ, ಸಂಸತ್ತು ಮಾಡುವಂತ ಕಾನೂನುಗಳು ಮಾನವನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದ್ರೆ ಅದನ್ನ ಅಸಿಂಧು ಅಂತ ಮಾಡಬೇಕು, ರದ್ದು ಮಾಡಬೇಕು. ಸುಪ್ರೀಂ ಕೋರ್ಟ್ ಆರ್ಡರು ಎಷ್ಟನೇದು, 13ನೇ ವಿಧಿ ಅನ್ವಯವಾಗಿ. ಈ ರೀತಿಯಾಗಿ ಸಂಸತ್ತು ವಿಶೇಷ ಬಹುಮತದ ಮೂಲಕ ಏನ್ ಮಾಡ್ಬೋದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು. ಆಗ್ಲೇ ನಾನು ಹೇಳಿದೆ, ಮೊದಲನೇದಾಗಿ 7 ಇದ್ದು ಮೂಲಭೂತ ಹಕ್ಕುಗಳು, ಈಗ 6 ಆಗಿದ್ದಾವೆ ಅಂತಂದು. ಈ 7 ಇದ್ದದ್ದು 6 ಯಾಕೆ ಆಗ್ದು ಅನ್ನೋದಾದ್ರೆ ನೋಡಿ, 1978ರಲ್ಲಿ ಈ 1978ರಲ್ಲಿ 44ನೇ ತಿದ್ದುಪಡಿಯನ್ನ ಮಾಡ್ತಾರೆ. 44ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಈ ತಿದ್ದುಪಡಿಯನ್ನ ಮಾಡುವ ಮೂಲಕ ಈ ಒಂದು ಆಸ್ತಿಯ ಹಕ್ಕನ್ನ ಏನ್ ಮಾಡ್ತಾರೆ, ತೆಗೆದು ಹಾಕ್ತಾರೆ. ತೆಗೆದು ಹಾಕಿದ್ಮೇಲೆ 7 ಇದ್ದು ಎಷ್ಟಾಗ್ತವೆ, ಈಗ 6 ಮೂಲಭೂತ ಹಕ್ಕುಗಳು ಆಗ್ತವೆ. ಈ ಆಸ್ತಿ ಹಕ್ಕದ ಬಗ್ಗೆ ಆಮೇಲೆ ವಿವರಣೆಯನ್ನು ನಾನು ಕೊಡ್ತೇನೆ. ಆಮೇಲೆ ಏನ್ ಮಾಡ್ತಾರೆ, 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ 21ಕ್ಕೆ ನೋಡಿ, 21
ಎಗೆ ತಿದ್ದುಪಡಿ ಮಾಡೋ ಮೂಲಕ ಏನು ಮಾಡ್ತಾರೆ, 6ರಿಂದ 14 ವರ್ಷದ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದು ಮತ್ತು ನೀಡುವುದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕಡ್ಡಾಯವಾಗುತ್ತೆ ನೋಡ್ರಿ. ಯಾವಾಗ ಅಂದರೆ 2002ರಲ್ಲಿ 86 ತಿದ್ದುಪಡಿ ಮಾಡಿ 21A ಆರ್ಟಿಕಲ್ನ ಸೇರಿಸ್ಕೊಂಡು 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಪಡಿಬೇಕು ಮತ್ತು ನೀಡಬೇಕು ಅನ್ನೋಂಥದ್ದನ್ನು ಕಡ್ಡಾಯವಾಗಿ ಇಲ್ಲಿ ಗೊಳಿಸ್ತಾರ. ಇಷ್ಟು ಏನಪ್ಪ ಅಂತಂದರೆ ಈ ಒಂದು ಮೂಲಭೂತ ಹಕ್ಕಿನಲ್ಲಿ ಕಂಡುಬರುವಂತಹ ಸಂಸತ್ತಿಗಿರುವಂತಹ ಅಧಿಕಾರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಇಲ್ಲಿ ಏನು ಮಾಡಬಹುದು, ಮೂಲಭೂತ ಹಕ್ಕುಗಳನ್ನು ಅಮಾನತ್ತಿನಲ್ಲಿಡಬಹುದೇ? ಅಮಾನತ್ತು ಅಂತ ಹೇಳಿದ್ವಿ ನಾವು. ಈ ಅಮಾನತ್ತನ್ನು ಇಡ್ಬೋದು. ಈ ಅಮಾನತ್ತು ಅಂತಂದ್ರೆ ರದ್ದು ಮಾಡದಂಗೆ ಅಲ್ಲ, ರದ್ದು ಅಲ್ಲ. ಅಮಾನತ್ತು ಅಂದ್ರೆ ರದ್ದು ಅಲ್ಲ. ಏನಪ್ಪ ಅಂದ್ರೆ ಸ್ವಲ್ಪ ಸಮಯ ಅಥವಾ ಅವಧಿ, ನೀವು ಹೆಂಗ್ ಅನ್ಕೊಳ್ತೀರಿ ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಈ ಸ್ವಲ್ಪ ಒಂದು ಅವಧಿವರೆಗೆ ಇಲ್ಲಿ ಮಾಡ್ಬೋದು. ಹಾಗಾದ್ರೆ ಈ ಒಂದು ಅಧಿಕಾರ ಇರಬೇಕಲ್ಲ. ಹಾಗಾದ್ರೆ ಒಂದು ಮೂಲಭೂತ ಹಕ್ಕುಗಳು ಬಹಳ ಇಂಪಾರ್ಟೆಂಟ್ ಬೇಕ್ರಿ. ಪ್ರತಿ 6 ಮೂಲಭೂತ ಹಕ್ಕುಗಳು ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು. ಇವುಗಳನ್ನ ಸ್ವಲ್ಪ ಸಮಯದವರೆಗೆ ಅಮಾನತು ಮಾಡ್ತೀವಿ ಅಂದ್ರೆ ಇದು ಅಧಿಕಾರ ಬಹಳ ದೊಡ್ಡ ಅಧಿಕಾರ ಆಗ್ತೈತಿ, ಹೌದಾ? ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ಏನಾಗುತ್ತೆ ಇಲ್ಲಿ ಕಸ್ಕೊಂಡಂಗೆ ಆಗ್ತೈತಿ. ಹಾಗಾದ್ರೆ ಈ ಒಂದು ಅಧಿಕಾರ ಯಾರಿಗಿರುತ್ತೆ, ಅಮಾನತ್ನಲ್ಲಿ ಇಡುವಂತ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗಿರುತ್ತೆ ನೋಡ್ರಿ. ರಾಷ್ಟ್ರಾಧ್ಯಕ್ಷರಿಗಿರುತ್ತ. ಈ ರಾಷ್ಟ್ರಾಧ್ಯಕ್ಷರು ಯಾರಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಆಸ್ ಯೂಸ್ವಲ್ ರಾಷ್ಟ್ರಪತಿಗಳು. ಹಾಗಾದ್ರೆ ಯಾವ ಬೇಕಾವಾಗಾದ್ರೂ ರಾಷ್ಟ್ರಪತಿಗಳು ಈ ಒಂದು